ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪರಮ ಪ್ರಸಾದದಲ್ಲಿರಿ, ಸದಾ ನಮಗಾಗಿ ಜೀವಂತವಾಗಿದ್ದು ಕಾಯುವ ಓ ಪ್ರಭು ಯೇಸುವೆ, ನಿಮಗೆ ವಂದನೆ, ಆರಾಧನೆ, ಸ್ತುತಿ, ಸ್ತೋತ್ರ. ನಿಮ್ಮ ಪುನರುತ್ಥಾನದ ಈ ಸುದಿನದಂದು ನಿಮ್ಮ ಪರಮ ಪವಿತ್ರ ಬಲಿಯಲ್ಲಿ ಪಾಲ್ಗೊಂಡು ನಿಮ್ಮ ಪೂಜ್ಯ ಶರೀರವನ್ನು ಭುಜಿಸುವ ಅವಕಾಶವನ್ನು ನೀಡಿದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ, ಸ್ತುತಿಸಿ ಆರಾಧಿಸುತ್ತೇವೆ. ನಿಮ್ಮನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನವರ ಕುಟುಂಬಗಳನ್ನವರ ಕೋರಿಕೆಗಳನ್ನ ಆಶೀರ್ವದಿಸಿರಿ ಪ್ರಭುವೇ. ಪ್ರಿಯರೇ, ಇಂದು ಭಾನುವಾರ, ಇಂದಿನ 3 ವಾಚನಗಳಲ್ಲಿ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಗಲೀಲೆಯ ಸರೋವರದ ಮೇಲೆ ನಡೆದುಕೊಂಡು ಶಿಷ್ಯರ ಬಳಿ ಬರುವ ವೃತ್ತಾಂತವನ್ನ ನಾವು ಆಲಿಸುತ್ತೇವೆ. ಪ್ರಭು ಯೇಸು ಈ ಅದ್ಭುತವನ್ನ ಮಾಡುವುದಕ್ಕೆ, ಅಂದರೆ ನೀರಿನ ಮೇಲೆ ನಡೆಯುವುದಕ್ಕೆ ಮೂಲ ಕಾರಣ ತನ್ನ ದೈವತ್ವವನ್ನು ಪ್ರಕಟಪಡಿಸುವುದರೊಂದಿಗೆ ಇಡೀ ಲೋಕದ ಮೇಲೆ, ಎಲ್ಲ ದುಷ್ಟ ಶಕ್ತಿಗಳ ಮೇಲೆ ತನ್ನಗೆ ಅಧಿಕಾರವಿದೆ, ತನ್ನ ಸಾರ್ವಭೌಮತ್ವವಿದೆ ಎಂಬುದನ್ನು ತೋರಿಸುವುದಾಗಿದೆ. ಕೀರ್ತನೆಗಾರ 74 ಕೀರ್ತನೆ ವಾಕ್ಯ 13-14 ನುಡಿಯುತ್ತಾನೆ, ಸರ್ವಶಕ್ತರಾದ ದೇವರು ಎಲ್ಲ ದುಷ್ಟ ಶಕ್ತಿಗಳನ್ನ, ಎಲ್ಲ ಸಮುದ್ರ ಮೇಲಿರುವ ದುಷ್ಟ ಶಕ್ತಿಗಳನ್ನ ತನ್ನ ಪಾದಗಳಲ್ಲಿ ಜಜ್ಜಿ ಬಿಡುತ್ತಾನೆ. ಪ್ರಭು ಯೇಸುವಿಗೆ ಎಲ್ಲ ದುಷ್ಟ ಶಕ್ತಿಗಳ ಮೇಲೆ ಅಧಿಕಾರವಿದೆ ಎಂಬುದನ್ನು ತೋರಿಸುವುದಕ್ಕಾಗಿ ಪ್ರಭು ಯೇಸು ನೀರಿನ ಮೇಲೆ ನಡೆದುಕೊಂಡು ಶಿಷ್ಯರ ಬಳಿ ಬರುತ್ತಾರೆ. ಇಲ್ಲಿ ಯಹೂದ್ಯರಿಗೆ ಒಂದು ನಂಬಿಕೆ ಇರುತ್ತೆ, ಏನೆಂದ್ರೆ ಎಲ್ಲ ನೀರಿನ ಮೇಲೆ ದುಷ್ಟ ಶಕ್ತಿಗಳು ವಾಸಿಸುತ್ತವೆ, ಅದರಲ್ಲೂ ಲೇವಿತಾನ್ ಅಂದರೆ ಸಮುದ್ರ ರಾಕ್ಷಸರುತ್ತಾನೆ ಎಂದು ಒಂದು ನಂಬಿಕೆ. ಪ್ರಭು ಯೇಸು ಈ ಸಮುದ್ರದ ಮೇಲೆ ನಡೆಯುವುದರ ಮೂಲಕ ಅದರ ತಲೆಯನ್ನ ಜಜ್ಜುತ್ತಿದ್ದೇನೆ ಎಂಬುದನ್ನು ತೋರಿಸಿಕೊಡುತ್ತಾರೆ. ಅಷ್ಟೆಲ್ಲ ಶಿಷ್ಯರು, ಭಯಗೊಂಡ ಶಿಷ್ಯರು, ಯಾಕೆಂದ್ರೆ ಶಿಷ್ಯರು ಈಗಾಗಲೇ ದೋಣಿಯಲ್ಲಿ ಗಲೀಲ ಸರೋವರದ ಮುಂದೆ ಸಾಗುತ್ತಿರುವಾಗ ಗಾಳಿಯಿಂದಾಗಿ ಅವರಿಗೆ ಮುನ್ನಡೆಯಲು ಆಗುತ್ತಿಲ್ಲ. ಶಿಷ್ಯರು ಭಯಗೊಳ್ತಾರೆ. ಶಿಷ್ಯರು ಭಯಗೊಳ್ಳುವುದಷ್ಟೇ ಅಲ್ಲದೆ ಪ್ರಭು ಯೇಸುವನ್ನ ಕಂಡು ಭೂತ ಎಂದು ಚೀರುತ್ತಾರೆ. ಯಾಕೆಂದ್ರೆ ನೀರಿನ ಮೇಲೆ ಭೂತ ಇದೆ ಎಂಬುದು ಅವರ ಮೂಲ ನಂಬಿಕೆ. ಅದಕ್ಕೆ ತಕ್ಕಂತೆ ಪ್ರಭು ಯೇಸು ನೀರಿನ ಮೇಲೆ ನಡೆಯುವುದನ್ನ ಕಂಡ ಅವರು ಭಯಗೊಂಡು ಭೂತ ಭೂತ ಎಂದು ಚೀರಿದಾಗ ಪ್ರಭು ನುಡಿಯುತ್ತಿದ್ದಾರೆ, ಭಯ ಪಡಬೇಡಿ, ನಾನೇ ಬೇರೆ ಯಾರು ಅಲ್ಲ, ನಾನೇ ಈ ಪರಲೋಕಗಳ ಸೃಷ್ಟಿಕರ್ತ, ನಾನೇ ಸರ್ವದರ ಮೇಲೆ ಅಧಿಕಾರವುಳ್ಳಾತ, ನಾನೇ ಎಲ್ಲ ದುಷ್ಟ ಶಕ್ತಿಗಳ ಮೇಲೆ, ರಾಕ್ಷಸ ಪಿಶಾಚಿಗಳ ಮೇಲೆ ಅಧಿಕಾರವುಳ್ಳಾತ, ಅವುಗಳ ತಲೆಯನ್ನು ಜಜ್ಜಲು ಶಕ್ತವುಳ್ಳವನು ಎಂದು ಪ್ರಭು ಯೇಸು ಶಿಷ್ಯರಿಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪೇತ್ರನು ಸಹ ನೀರಿನ ಮೇಲೆ ನಡೆಯಲು ಆರಂಭಿಸುತ್ತಾನೆ ಯೇಸು ಸ್ವಾಮಿಯ ಆಜ್ಞೆಯ ಪ್ರಕಾರ. ಆದರೆ ಮತ್ತೊಮ್ಮೆ ಎದುರಿ ಮುಳುಗುತ್ತಾನೆ. ಯೇಸು ಸ್ವಾಮಿ ಆತನ ಕೈ ಹಿಡಿದು ಮೇಲಕ್ಕೆತ್ತು ನುಡಿಯುತ್ತಾರೆ, ಅಲ್ಪ ವಿಶ್ವಾಸಿಯೇ, ಏಕೆ ಭಯಪಟ್ಟೆ? ಸ್ವತಃ ಯೇಸು ಸ್ವಾಮಿಯೇ ಪೇತ್ರನ ಕಣ್ಣ ಮುಂದೆ ಇದ್ದರೂ ಭಯದಿಂದಾಗಿ, ಅಪನಂಬಿಕೆಯಿಂದಾಗಿ, ಅವಿಶ್ವಾಸದಿಂದಾಗಿ ಮುಳುಗುತ್ತಾನೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಬರುವ ವಿವಿಧ ಸಂಕಷ್ಟಗಳ ಸಮಯದಲ್ಲಿ ನಾವು ಯಾವಾಗ ನಮ್ಮ ದೃಷ್ಟಿಯನ್ನ ಪ್ರಭುವಿನತ್ತ ಇಡುವುದಿಲ್ಲವೋ, ವಿಶ್ವಾಸವನ್ನ ಪ್ರಭುವಿನ ಮೇಲೆ ಇಡುವುದಿಲ್ಲವೋ, ನಮ್ಮ ಜೀವನದ ವಿವಿಧ ಸಂದರ್ಭಗಳು ನಮ್ಮನ್ನ ಮುಳುಗಿಸುತ್ತವೆ. ಹಾಗಾಗಿ ಎಂತಹ ಕಷ್ಟ ಸನ್ನಿವೇಶದಲ್ಲೂ ಪ್ರಭು ಯೇಸು ನಮ್ಮ ಕರ ಹಿಡಿಯುತ್ತಾರೆ, ಪ್ರಭು ಯೇಸು ನಮ್ಮನ್ನ ಎತ್ತುತ್ತಾರೆ, ನಮ್ಮೊಂದಿಗಿರುತ್ತಾರೆ ಎಂಬ ವಿಶ್ವಾಸವನ್ನಿಟ್ಟಾಗ ಯಾವ ಸಂಕಷ್ಟಗಳು, ತೊಂದರೆ, ತಾಪತ್ರಗಳು, ರೋಗ ರುಜಿನಗಳು ನಮ್ಮನ್ನ ಮುಳುಗಿಸುವುದಿಲ್ಲ. ಹೀಗೆ ಪ್ರಭುವಿನಿಂದ ಅಭಯ ವಿಶ್ವಾಸವನ್ನ ಪಡೆದ ನಾವು ಇತರರಿಗೆ ವಿಶ್ವಾಸ ನೀಡುವವರಾಗೋಣ, ಅಭಯ ನೀಡುವವರಾಗೋಣ. ನಮ್ಮ ಕಣ್ಣ ಮುಂದೆ ಅದೆಷ್ಟೋ ಜನರು ವಿವಿಧ ಸಂಕಷ್ಟದಲ್ಲಿ, ರೋಗ ರುಜಿನದಲ್ಲಿ ನರಳುವಾಗ, ನಿರಾಸೆ ಒಳಗಾಗುವಾಗ ಅವರಿಗೆ ನಾವು ಅಭಯ ನೀಡೋಣ. ನಿಮ್ಮೊಂದಿಗೆ ನಾವಿದ್ದೇವೆ, ಈಗ ಯೇಸು ನಮ್ಮೊಂದಿಗಿರುತ್ತಾರೋ ನಾವು ಇತರರೊಂದಿಗಿರೋಣ. ಇತರರ ಕಷ್ಟ ಸಂಕಷ್ಟದ ಸಮಯದಲ್ಲಿ ಅವರಿಗೆ ಅಭಯವಾಗೋಣ, ವಿಶ್ವಾಸವನ್ನು ನೀಡುವವರಾಗೋಣ, ಬೆಂಬಲ ನೀಡುವವರಾಗೋಣ. ಪ್ರಭುವೇ, ಇಂತಹ ಅಂತಃಕರಣವನ್ನ, ಇಂತಹ ಸತ್ಪ್ರೇರಣೆಯನ್ನ ನಮಗೆ ಕರುಣಿಸಿರಿ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೋರಿಕೆಗಳನ್ನು ಆಶೀರ್ವದಿಸಲಿ. ಆಮೇನ್.